ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಬೆಂಗಳೂರು ದಕ್ಷಿಣದ ಚನ್ನಪಟ್ಟಣ ತಾಲೂಕಿನ ಬಿವಿ ಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ನನ್ನ ಹಿಂಭಾಗದಲ್ಲಿ ಇದು ಚನ್ನಪಟ್ಟಣದಿಂದ ಕನಕಪುರಕ್ಕೆ ಹೋಗುವಂತ ಒಂದು ಮುಖ್ಯ ರಸ್ತೆ. ಜೊತೆಗೆ ಕಬ್ಬಾಳು ದೇವಾಲಯಕ್ಕೂ ಕೂಡ ಅಷ್ಟೇ ತಮಿಳುನಾಡು ಕೇರಳ ಭಾಗದಿಂದಲೂ ಕೂಡ ಅಷ್ಟೇ ಈ ಒಂದು ರಸ್ತೆಯ ಮೂಲಕವಾಗಿ ಸಾವಿರಾರು ವಾಹನಗಳು ಬರುತ್ತೆ. ಒಂದು ಸಮಸ್ಯೆ ಎದುರಾಗ್ತಿರುವಂತದ್ದೇನು ಅಂತಂದ್ರೆ ಕಳೆದ 6 ತಿಂಗಳಿನಿಂದ 7 ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ 37 ಜನ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ. ಸುಮಾರು 150ರಿಂದ 200 ಅಪಘಾತ ಪ್ರಕರಣಗಳು ದಾಖಲಾಗಿದೆ. ಕಾರಣ ಏನು ಅಂತಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಹಂಪ್ಸ್ ಅನ್ನುವಂಥದ್ದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಈ ಸುತ್ತಮುತ್ತ ಇರುವಂತಹ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮುಖ್ಯ ರಸ್ತೆಯಲ್ಲಿ ವೆಹಿಕಲ್ ಫಾಸ್ಟ್ ಆಗಿ ಬರುತ್ತೆ, ಹಂಪ್ಸ್ ಇಲ್ಲ, ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳ್ತಿದ್ರೆ ಇದರ ಬಗ್ಗೆ ಮಾತನಾಡೋದಕ್ಕೆ ಈ ಬಿವಿ ಹಳ್ಳಿ ಅನ್ನುವಂತ ಒಂದು ಗ್ರಾಮಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಜನರನ್ನ ಮಾತನಾಡ್ತೀನಿ. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಎಷ್ಟೆಲ್ಲ ಅಪಘಾತಗಳಾಗ್ತಿದೆ, ಎಷ್ಟೆಲ್ಲ ಸೀರಿಯಸ್ ಇಂಜುರೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆ ಊರಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಯಾವ ಕಬ್ಬಾಳು ವೆಹಿಕಲ್ ಜಾಸ್ತಿ ಇರ್ತದೋ ಅವತ್ತು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅದು ಫಿಕ್ಸ್. 4 ಕಿಲೋಮೀಟರ್ 7-8 ಜನ ಡೆತ್ ಆಗುತ್ತೆ. ಇದರಿಂದ ಬ್ಯಾಂಕ್ ಹೋಗೋದಿಲ್ಲ ನಮ್ಮಂತವ್ರು. ನೆಕ್ಸ್ಟ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅದು ಎಲ್ಲರೂ ಅಧಿಕಾರಿಗಳು ಬರಬೇಕು, ಅವ್ರನ್ನ ಅಲ್ಲೇ ಇಟ್ಟಿರ್ತೀವಿ. ಸಾಯ್ತಾನೆ ಇರ್ಬೇಕಾ? ಎಷ್ಟು ಜನ ಹೆಣ ಬೀಳ್ಬೇಕು ಹೇಳಿ ಹಂಸಕ್ಕೋಸ್ಕರ? ಅಣ್ಣ, ಈಗ ನಿಮ್ಮೂರಲ್ಲಿ ಏನೋ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿದೆಯಂತಲ್ಲ, ಏನಕ್ಕೋಸ್ಕರ ಆಕ್ಸಿಡೆಂಟ್ ಆಗ್ತಿದೆ, ಏನು ಅಂತ ಅದು? ಅದಕ್ಕೆ ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಯ್ತಾರೆ. ಅದರಿಂದ ಇದು ಈ ಕಡೆ ಕನಕಪುರ, ಈ ಕಡೆ ಕಬ್ಬಾಳ್ ರೋಡು ಎರಡು ಒಂದೇ ಸರ್ಕಲ್, ದೊಡ್ಡ ಸರ್ಕಲ್ ಇರೋದ್ರಿಂದ ಅದರಿಂದ ಇಲ್ಲಿ ಇಲ್ಲೊಂದು ನಂಬಿಸ್ಬೇಕು. ಜಾಸ್ತಿ ಫಾಸ್ಟ್ ಆಗಿ ಹೋಯ್ತಾರೆ. ಆ ಕಡೆ ಈ ಕಡೆಯಿಂದ ದಾಟ್ಬೇಕಾದ್ರೆ ಆ ರೂಟ್ ಕನಕಪುರ ರೂಟು ಐತೆ, ಈ ಕಡೆ ಕಬ್ಬಾಳ್ ರೋಡ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ ಇರೋದ್ರಿಂದ ನಮಗೆ ಇಲ್ಲಿ ನಂಬಿಸ್ಬೇಕು ಅಂತ ಅವಾಗಿಂದ 1 ವರ್ಷದಿಂದ ಕೇಳ್ತಾನೆ ಇದೀವಿ. ಇಲ್ಲಿ ನಮ್ಮ ಶಾಸಕರು ಏನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಶನಿವಾರ ಭಾನುವಾರ ವೆಹಿಕಲ್ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಮಂಗಳವಾರ ತುಂಬಾ ವೆಹಿಕಲ್. ನಾವು ಈ ಕಡೆಯಿಂದ ಆ ಕಡೆಗೆ ದಾಟ್ಬೇಕಾದ್ರೆ ಈಗ ಸ್ಥಳೀಕರಿಗೆ ಗೊತ್ತು ಇಲ್ಲಿ ಈ ತರ ಜಾಸ್ತಿ ಇದೆ ಅಂತ. ಕೆಲವರು ಬೇರೆ ಕಡೆಯಿಂದ ಬರ್ತಾರಲ್ಲ, ಬಂದಂಗೆ ನಿಲ್ಸೋದೇ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಪಾಪ ರೋಡ್ ಮಧ್ಯದಲ್ಲೇ ಇದೆ. ಈ ಕಡೆ ಹೋದ್ರೆ ಕನಕಪುರಕ್ಕೆ, ಈ ಕಡೆ ಕಬ್ಬಾಳಕ್ಕೆ ಹೋಗ್ತಿವಿ. ನಮ್ಮಂತ ಕೈಲಾಗದಾರ ಕಷ್ಟ ದಾಟಿ ಹೋಗಕ್ಕೆ ಹಾಕ್ಲೇಬೇಕು ಅಂಶ. ಹಂಗೆ ಅದೇ ಮೊದ್ಲಿನಂಗಲ್ಲ, ಮೊದ್ಲು ನಾವು ನಡ್ಕೋಯ್ತಿದ್ದ ಹಿಂದೆ ಕನಕಪುರ ನಡೀತಿದ್ದೋ. ಅವಾಗಿನ ಜಾಸ್ತಿ ಇರ್ತವೆ, ಸ್ಪೀಡ್ ಆಗೋ ಬರ್ತಾ ಇರ್ತಾರೆ. ಯಾಕಂದ್ರೆ ಮೈಸೂರು ರೋಡೆಲ್ಲ ಗಿಂಟ ಎತ್ತಾಗವ ಇಲ್ವಾ? ಏನಣ್ಣ, ಈಗ ನಿಮ್ಮೂರಿಗೆ ಏನೋ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತಂತೆ, ವೆಹಿಕಲ್ ಜಾಸ್ತಿ ಬರ್ತಿದೆಯಂತೆ, ಒಂದು ಹಂಪ್ಸ್ಬೇಕು ಅಂತ ಕೇಳ್ತಿದ್ದಾರೆ. ಯಾರ್ಯಾರಿಗೆಲ್ಲ ಮನವಿ ಮಾಡಿದ್ರಿ ಇಲ್ಲಿವರೆಗೂ? ಯಾರಿಗೆ ಮನವಿ ಮಾಡೋದು? ಯಾರು ಏನು ಮಾಡೋದಿಲ್ಲ ಬಿಡ್ರಿ. ಅವ್ರು ನಾವು ಮ್ಯಾಕ್ ಮಾಡ್ಕೊಂಡ್ರೆ ಅವ್ರ ತಲೆ ಮ್ಯಾಕ್ ಮಾಡ್ಕೊ ಹೋಯ್ತಾರ ಅವ್ರು ರೀ. ಯಾವನ್ರಿ ನಾವೇನ್ ಹೇಳಿದ್ರೆ ಕೇಳುನಿ ಅವನಿದ್ದಾನೆ ಇಲ್ಲಿ. ಯಾರು ಕೇಳಲ್ಲ. ನಾವೇನಾರ ಕೇಳೋದು ನಿನ್ಗೆ ಯಾಕೆ ಹೋಗ್ಲಲ್ಲೋ, ಕುಂಬ್ತಿದ್ದಿಲ್ಲ ಕುಂದ್ಕೊಳ್ಳ ಸುಮ್ಗೆ ಅಂತಾರೆ. ಯಾವನ್ ಕೇಳನು? ಹೇಳ್ಬಿಡಿ ಹೋಗ್ಲಿ. ನೀವ್ರು ಹೇಳಿ ನಮ್ಮ ಮಾತು ಕೇಳ್ತಾರ ಅವರು? ಇಷ್ಟೆಲ್ಲ ಕೇಳಿ ಬಾಯ್ ಬಿಡ್ಕೊಂಡು ಅದಷ್ಟೇ ರಾಗೋದು. ಅಂದ್ರೆ ಎವ್ರಿ ಮೂವ್ಮೆಂಟ್ ವೆಹಿಕಲ್ ಸ್ಪೀಡ್ ಆಗಿರುತ್ತೆ ಇಲ್ಲಿ. ಸ್ಪೀಡಾಗೂ ಇರುತ್ತೆ. ಆಕ್ಸಿಡೆಂಟ್ ಆಗಿ ಮೊನ್ನೆ ಸತ್ರು 3-4 ಜನ ಹುಡುಗರು ಎಲ್ಲಾರು ಸತ್ರು. ಅದನ್ನ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಮೊನ್ನೆ ಒಬ್ರು ಕಾರ್ನವನ್ಗೆ ಗುದ್ಬಿಟ್ಟು ಸ್ಕೂಟರ್ ಅವನೇ ದಂಡ ಕಟ್ಬಿಟ್ಟು ಕಾಸ್ಕೊಟ್ಬಿಟ್ಟು ಹೊಂಟೆ ಹೋದ. ಸುಮ್ಗೆ ಹೇಳೋದು ಇಲ್ಲ, ಕೇಳೋದು ಇಲ್ಲ. ಇಲ್ಲಿ ಓಲಿ ಯಾರಿಗೆ ಹೇಳ್ತೀರಾ ಇಲ್ಲಿ? ಏನಜ್ಜೆ, ಈ ರೋಡಲ್ಲಿ ತುಂಬಾ ವೆಹಿಕಲ್ಗಳು ಬರುತ್ತಾ? ವಿಪರೀತ ಆಯ್ತವೆ. ಏನು ತೋರ್ತಾರ ಹಂಗೆ ಮಾಡ್ತಾರೆ. ಯಾರು ಮಾತು ಕೇಳಾರಪ್ಪ? ಯಾರು ಕೇಳಲ್ಲ. ನಿನ್ಗೇನು ಬೈತಾರೆ. ಆಕ್ಸಿಡೆಂಟ್ಗಳಾಗುತ್ತಾ ಇಲ್ಲಿ? ಆಯ್ತಲೇ ಇರ್ತದೆ. ಆಗ್ತಾನೆ ಇರ್ತಾ? ಯಾರು ಅಟ್ಲೀಸ್ಟ್ ಒಂದು ಹಂಪ್ಸ್ ಗೇಮ್ಸ್ ಹಾಕಿದ್ರೆ ಒಂಚೂರು ಸ್ಲೋ ಆಗಾದ್ರೂ ಬರ್ತಾರೆ ಊರ ಮಧ್ಯೆ ಅಂತ ನೀವು. ನಮ್ಗೆ ಏನವ ಒಂದು ತಿಳಿದ್ರು ಒಂದು ತಿಳಿಯಾಗ್ತದೆ ಏನವ. ಯಾರು ಕೇಳಲ್ಲ ನಿಮ್ಮ.
ಈಗ ಈ ರೋಡಲ್ಲಿ ವೆಹಿಕಲ್ ಏನೋ ಜಾಸ್ತಿ ಬರುತ್ತಂತಲ್ಲ, ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ, ನೀವೇನಾದ್ರು ನೋಡಿದ್ರೆ ಆಕ್ಸಿಡೆಂಟ್ಸ್ ಎಲ್ಲ? ಇಲ್ಲ ಸರ್, ನಾವು ನೋಡಿಲ್ಲ. ನಾವು ಇವಾಗ ಹೋಗ್ತಾ ಇದೀವಿ. ಒಟ್ಟಲ್ಲಿ ಹಂಸ ಇರ್ಬೇಕು, ಹಂಸ ಇದ್ರೇನೆ ಸರಿ. ಹಂಸಿದ್ರೆ ಸರಿ. ಹಂಸ ಹಾಕಿಲ್ಲ, ಇಲ್ಲಿ ಉದ್ದಕ್ಕೂ ಎಲ್ಲೂ ಹಂಸಿಲ್ಲ, ಹಂಸ ಇರ್ಬೇಕು. ಹೆವಿ ಸ್ಪೀಡ್ ಇರ್ತಾವೆ ವೆಹಿಕಲ್ಗಳು. ನೋಡ್ರಿ, ಇಲ್ಲೇ ನೀವು ನಿಂತ್ಕೊಂಡಿರ್ತೀರಲ್ಲ, ನೀವೊಂದ್ಸಲ ನೋಡ್ರಿ, ಬರುತ್ತೆ. ಬ್ಯಾರಿಗೇಟ್ ಹಾಕಿರೋದಕ್ಕೆ ಹೋಯ್ತವ್ರೆ. ಬ್ಯಾರಿಗೇಟ್ ತಗ್ಸ್ ನೋಡ್ರಿ, ಹೋಗಿ ಗೊತ್ತಾಗುತ್ತೆ. ಈ ನಿಮ್ಮೂರ್ ರೋಡಲ್ಲಿ ವೆಹಿಕಲ್ಗಳು ಹೆವಿ ಸ್ಪೀಡ್ ಇರುತ್ತಂತೆ. ಕನಕಪುರ ಕಬ್ಬಾಳ್ಗೆ ಹೋಗೋಂಥವ್ರು ವೀಕೆಂಡ್ ಆಯ್ತು ಅಂತಂದ್ರೆ ವೆಹಿಕಲ್ಗಳು ಜಾಸ್ತಿ ಇರುತ್ತಂತೆ. ಆಕ್ಸಿಡೆಂಟ್ಸ್ ಒಂದು 7 ಜನ ಏನೋ ಸ್ಪಾಟ್ ಡೆತ್ ಆದ್ರಂತೆ. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಪ್ರತಿ ವಾರಕ್ಕೊಂದು ಆಕ್ಸಿಡೆಂಟ್ ಆಯ್ತದೆ. ಪ್ರತಿ ಶನಿವಾರ ಆಯ್ತದೆ, ಇಲ್ಲ ಭಾನುವಾರ ಆಯ್ತದೆ. ಯಾವಾಗ ಕಬ್ಬಾಳು ವೆಹಿಕಲ್ಸ್ ಜಾಸ್ತಿ ಇರ್ತದೋ ಅವತ್ತೇ ಆಕ್ಸಿಡೆಂಟ್ ಆಗೋದು. ಇಲ್ಲ ಸಾಯಂಕಾಲ ಆಯ್ತದೆ, ಬೆಳಗ್ಗೆ ಬರುವಾಗ ಆಯ್ತದೆ. ಇಲ್ಲ ಹಂಸ ವೈಜ್ಞಾನಿಕವಾಗಿ ಇಲ್ಲ, ಅದು ಸೈಂಟಿಫಿಕ್ ಆಗಿ ಹಂಸ ಹಾಕವ್ರೆ. ಹಂಗಾಗಿ ವೆಹಿಕಲ್ ಜಾಸ್ತಿ ಇದೆ, ರೋಡ್ ಅಗಲ ಆಗ್ಬೇಕಿತ್ತು. ರೋಡ್ ಹಂಸು ಒಂಚೂರು ಚೆನ್ನಾಗಿ ಕಾಣೋ ತರ ಹಾಕ್ಬೇಕು. ಮತ್ತೆ ಮಾರ್ಕಿಂಗ್ ಇಲ್ಲ, ಅದು ಕಾಣುದಿಲ್ಲ. ನೈಟ್ ನಾವೇ ಬರ್ತೀವಲ್ಲ, ಅದು 10 ಗಂಟೆ 11 ಗಂಟೆ ಬರ್ತೀವಿ, ಮಾರ್ಕಿಂಗ್ ಗೊತ್ತಾಗಲ್ವಲ್ಲ ಪಾಪ. ಆಕ್ಸಿಡೆಂಟ್ ಅಂತೂ ಫಿಕ್ಸ್, ವಾರಕ್ಕೊಂದು ಆಕ್ಸಿಡೆಂಟ್ ಆಯ್ತದೆ. ಯಜಮಾನ್ರೆ, ಈಗ ನಿಮ್ಮ ಕಬ್ಬಾಳಿಗೆ ಮತ್ತೆ ಕನಕಪುರಕ್ಕೆ ಹೋಗಿ ವೆಹಿಕಲ್ ಜಾಸ್ತಿ ಜೋರಾಗಿ ಬರ್ತಿರ್ತಾವಲ್ಲ, ಆಕ್ಸಿಡೆಂಟ್ಸ್ ಏನಾದ್ರು ಜಾಸ್ತಿ ಆಗುತ್ತಾ, ಹೇಗೆ, ಏನಕ್ಕೆ ಅಂತ? ಇಲ್ಲಿ ಟ್ರಾಫಿಕ್ ಜಾಸ್ತಿ, ವಿಪರೀತ ಟ್ರಾಫಿಕ್ಕು. ಭಾನುವಾರ ಮತ್ತೆ ಮಂಗಳವಾರ ಬರೋಕೆ ಆಗಲ್ಲ, ವಿಪರೀತ ವೆಹಿಕಲ್ಸ್. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ತುಂಬಾ ಶ್ರಮ. ಈಗ ನಾನು BV ಹಳ್ಳಿಯ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಸುತ್ತಮುತ್ತನೇ ಕಳೆದ 6 ತಿಂಗಳಿಂದಲೂ ಕೂಡ ಅಷ್ಟೇ 37 ಅಪಘಾತಗಳಾಗಿದೆ. 7 ಜನ ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಅಪಘಾತಗಳಾಗಿರುವಂಥದ್ದು. ಹಾಗಾದ್ರೆ ಏನಕ್ಕೆ ಈ ಒಂದು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಹಳ್ಳಿಯ ಜನ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಒಬ್ಬೊಬ್ಬರನ್ನಾಗೆ. ಸರ್ ಹೇಳಿ, ಕಳೆದ 6 ತಿಂಗಳು ಹೋಲಿಕೆ ಮಾಡಿಕೊಂಡ್ರೆ 37 ಜನ ಮೇಜರ್ ಆಕ್ಸಿಡೆಂಟ್ ಆಗಿದೆ, 7 ಜನ ಸಾವನ್ನಪ್ಪಿದ್ದಾರೆ, 100ಕ್ಕೂ ಹೆಚ್ಚು ಅಪಘಾತಗಳಾಗಿದೆ. ಏನಕ್ಕೋಸ್ಕರ ಅಪಘಾತಗಳಾಗ್ತಿದೆ ಅಂತ ಹೇಳಿ? ಸರ್, ಈ ರಸ್ತೆ ಹೊಸದಾಗಿ ಅಂದ್ರೆ ಮತ್ತೆ ರಿನೋವೇಷನ್ ಮಾಮೂಲಿ ಹೊಸದಾಗಿ ಟಾರ್ ಹಾಕಿದ್ರು, ತುಂಬಾ ವೇಗವಾಗಿ ಹೋಗ್ತಾರೆ. ಮೊದಲನೇ ಸಮಸ್ಯೆ ವೇಗವಾಗಿ ಹೋಗುವಂಥದ್ದು. ಇಲ್ಲಿ ಏನಾಗ್ತದೆ, ಹಂಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ರಿ BV ಹಳ್ಳಿ ಸರ್ಕಲ್ನಲ್ಲಿ ಇಲ್ಲಿ ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಸ್ಪೀಡಾಗಿ ಬಂದರು, ಗಾಡಿ ಮೇಲೆ ಹತ್ಸ್ಕೊಂಡೋದ್ರು. ನಿಮಗೆ 6 ತಿಂಗಳಿಂದ ಈಚೆಗೆ ನಿಮಗೆ ಇನ್ನು ಹೇಳಬೇಕು ಅಂದರೆ 7-8 ಡೆತ್ ಆಗಿದೆ. ಎಲ್ಲಿಂದ? ಈ BV ಹಳ್ಳಿ ಸರ್ಕಲಿಂದ ಮಂಗ್ನೂರು ಕೆರೆ ಏರಿ ತನಕ, ಏರಿ ಬಿಟ್ಟು ನಾನು ನಿಮಗೆ ಅಲ್ಲಿಗೆ 4 ಕಿಲೋಮೀಟ್ರಲ್ಲೇ 7-8 ಜನ ಡೆತ್ ಆಗದೆ. ಹೆವಿ ಸ್ಪೀಡು, ಎಲ್ಲೂ ಹಂಸ್ಕೊಳ್ಳಿಲ್ಲ. ನಾವು ತುಂಬ ರಿಕ್ವೆಷನ್ ಕೊಟ್ಟಿದ್ದೀವಿ. ಒಂದು ಎಲ್ಲರಿಗೂ DC ಇಂದ ಹಿಡಿದು MLA ಅವ್ರಿಗೆ, SP ಅವ್ರಿಗೆ, ಪ್ರತಿ ಡಿಪಾರ್ಟ್ಮೆಂಟ್ಗೂ ರಿಕ್ವೆಷನ್ ಕೊಟ್ಟಿದ್ದೀವಿ. ಇಲ್ಲೇ ಇದೆ ನಮಗೆ ಕೊಟ್ಟಿರುವಂಥದ್ದು. ಇದೆಲ್ಲ ಯಾರ್ಯಾರಿಗೆಲ್ಲ ರಿಕ್ವೆಷನ್ ಕೊಟ್ಟಿರೋದು? ತಹಸೀಲ್ದಾರ್ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, SP ಅವ್ರು ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೊಟ್ಟಿದ್ದೀವಿ, ಪ್ರತಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ನಮಗೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತಮವಾಗಿ ಸ್ಪಂದಿಸವ್ರೆ. ನಾವು ಅವ್ರ ಮೇಲೆ ಆರೋಪ ಏನು ಮಾಡೋದಿಲ್ಲ. ನಮಗೆ ಇಲ್ಲಿ ನೇರವಾಗಿ ಲೋಪದೋಷ ಕಾಣಿಸ್ತಾ ಇರುವಂಥದ್ದು PW ಇಲಾಖೆ. PW ಇಲಾಖೆಗೆ ನಾವು ಎಷ್ಟು ಸಾರಿ ಒತ್ತಾಕಿದ್ರು ಪೊಲೀಸ್ನವರೇ ಈ ನಮ್ಮ ಅಕ್ಕೂರು ಠಾಣೆಯಿಂದ 3-4 ಸಾರಿ ರಿಪ್ರೆಷನ್ ಕಳಿಸಿದ್ದಾರೆ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಕಳೆದ 6 ತಿಂಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ 37 ಅಪಘಾತಗಳಾಗಿದೆ, 7 ಜನ ಡೆತ್ ಆಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಓವರ್ ಸ್ಪೀಡಾಗಿ ಬರುವಂಥದ್ದು. ಊರ್ ಮಧ್ಯೆ ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ ಸ್ಲೋ ಮಾಡಲ್ಲ ಅಂತೇಳಿ ನೀವು ಏನೂ ಕೇಳ್ತಿಲ್ಲ. ಅಟ್ಲೀಸ್ಟ್ ಊರಿಂದ ಎಂಟ್ರಿ ಭಾಗದಲ್ಲಿ ಮತ್ತು ಎಕ್ಸಿಟ್ ಭಾಗದಲ್ಲಿ ಒಂದು ದೊಡ್ಡ ಹಂಸ ಹಾಕಿದ್ರೆ ಅಟ್ಲೀಸ್ಟ್ ವೆಹಿಕಲ್ ಸ್ಲೋ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಹಂಸ ಹಾಕೋದಕ್ಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದಾರೆ ಅಂತ? ಲೋಕೋಪಯೋಗಿ ಇಲಾಖೆಗೆ ಈಗಾಗಲೇ ಸಾಕಷ್ಟು ಬಾರಿ ಇಲ್ಲಿಯ ಗ್ರಾಮಸ್ಥರು ಮತ್ತು ಪ್ರಯಾಣಿಕರು ಮನವಿ ಮಾಡಿದ್ರು ಕೂಡ, ಆದರೆ ಅವರು ನಿರ್ಲಕ್ಷ್ಯ ಮನೋಭಾವ ತಾಳ್ತಾ ಇದ್ದಾರೆ. ಈಗಾಗಲೇ ಶಾಸಕರಿಗೂ ಈ ಬಗ್ಗೆ ನಾವು ಈಗಾಗಲೇ ಮನವಿ ಮಾಡಿದ್ವು. ಶಾಸಕರು ಅವ್ರನ್ನ ಕರೆದು ಹೇಳಿದ್ರು, ಇಲಾಖೆಯ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಹೇಳಿದ್ರು. ಆದರೆ ಇದುವರೆಗೂ ಅವರು ಕ್ರಮ ತಗೊಳ್ತಾ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದು ಕಾರಣ ಏನು ಅಂತಂದರೆ ಹಂಸನ್ನು ಹೆಚ್ಚಿಗೆ ಹಾಕಬಾರ್ದು ಅಂತೇಳಿ ಹೈಕೋರ್ಟ್ ನಿದರ್ಶನ ಇದೆ. ಮತ್ತು ಬ್ಯಾಕ್ ಪೇಯ್ನ್ ಬರ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಬೇಕು ಅಂತಲೇ ನಮಗೆ ಇಲ್ಲಿ ಹಂಸನ್ನು ಹಾಕ್ತಾ ಇಲ್ಲ. ಹಾಗಾಗಿ ಅದು ಲೋಕೋಪಯೋಗಿ ಇಲಾಖೆಯವರ ನಿರ್ಲಕ್ಷ್ಯವೇ ಕಾರಣ. ಯಾವ ಸ್ಪ್ರಿಂಗ್ ಹಂಸ ಏನು ಹಾಕ್ತೀನಿ ಅಂದ್ಬಿಟ್ಟು ಇಲ್ಲಿ ಗಂಟನೂ ಆಗ್ತಾ ಇಲ್ಲ. ಅವರು ಆಗ್ತೀವಿ ಅಂದ್ಕೊಂಡು ಹೇಳ್ತಾವ್ರೆ. ಈಗ ನಾವು 1.5 ವರ್ಷದಿಂದ ಹೇಳ್ತಾ ಇದ್ದೀವಿ ಅವ್ರಿಗೆ. ಅದು ಆ ಕಡೆ ಲಿಗನೇ ತಗೋತಾ ಇಲ್ಲ ಅವರು. ಈ ಕಬ್ಬಾಳು ಅಂದರೆ ಸಾಕು, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ವೀಕೆಂಡ್ ಬಂತು ಅಂದರೆ ಸಾಕು ಕಬ್ಬಾಳ ಮುಂಗೆ ಹೋಗ್ಬೇಕು ಅಂತ ಬರ್ತಾರೆ. ಕೇರಳ, ತಮಿಳ್ನಾಡಿಂದನೂ ಕೂಡ ಅಷ್ಟು ಬರ್ತಾರೆ. ಬಂದಂಥವ್ರು ಪ್ರತಿಯೊಬ್ಬರು ಕೂಡ ಇದೇ ಒಂದು ರೋಡಲ್ಲಿ ಹೋಗಬೇಕು, ಓವರ್ ಸ್ಪೀಡಾಗಿ ಹೋಗ್ತಾರೆ ಅಂತ ಹೇಳ್ತಿದ್ದೀರಾ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಲ್ ಅಂತ? ಮೊನ್ನೆ ಸಂಡೇ ನಾನು ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ
ಲೈನ್ ಬರ್ತಾವೆ ವೆಹಿಕಲ್ಲು. ರೈಟ್ ತಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಸುಮಾರು 10-15 ನಿಮಿಷ ಕಾಯಬೇಕು. ಆದರೂ ಇಲ್ಲ ಒಂದು ಹಂಸಿದ್ರೆ ಆ ಕಡೆ ಒಂದು ಡೆಡ್ ಎಲೆ, ಈ ಕಡೆ ಡೆಡ್ ಎಂಡಲ್ಲಿ 2 ಹಂಸಿದ್ರೆ ಅಟ್ಲೀಸ್ಟ್ ಸ್ಪೀಡ್ ಅವಾಯ್ಡ್ ಆಗುತ್ತೆ. ಆ ಸ್ಪೀಡ್ ಅವಾಯ್ಡ್ ಆದಾಗ ಅಟ್ಲೀಸ್ಟು ಇಲ್ಲಿ ಏನೋ ರೋಡ್ ಕ್ರಾಸ್ ಮಾಡ್ತಕ್ಕಂಥವ್ರು, ಮಕ್ಕಳು ಮರಿ ಮತ್ತು ವಯೋವೃದ್ಧರು, ಅಂಗವಿಕಲರು, ಇಲ್ಲಿ ಬ್ಯಾಂಕ್ ಇದೆ, ಅಲ್ಲಿ ಪಬ್ಲಿಕ್ಕು ಓಡಾಡಬೇಕಾದಂಥ ಇದಿದೆ. ಇಲ್ಲಿ ಆಸ್ಪತ್ರೆ ಇದೆ, ಇದು ಊರಿಗೆ ಹೋಗ್ಬೇಕಾದ್ರೆ ಕನೆಕ್ಷನ್ ರೋಡ್ ಇದೆ. ಇಲ್ಲೇನಾಗ್ತದೆ ಅಂತಂದರೆ ಹೆವಿ ಫಾಸ್ಟೇ ಬರ್ತವೆ ಕಾರ್ಗಳಂತೂ. 1 by 1 ಏನು ಲೈನ್ ಬರ್ತವೆ, ಭಾಳ ತೊಂದರೆ ಆಗ್ತದೆ. ಆದ್ದರಿಂದ ಇಲಾಖೆಯವರು ಏನು ಇಲ್ಲಿವರೆಗೆ ಇಷ್ಟೊಂದು ಎಲ್ಲ ಮನವಿ ಕೊಟ್ಟು ಎಲ್ಲ ಮಾಡಿ ಭಾಳ ಇರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಈ ಸಂಬಂಧಪಟ್ಟ ಇಂಜಿನಿಯರು ಯಾರು ಈ ರೋಡಲ್ಲಿ ಒಂದು ದಿವಸನೂ ಬರೋದಿಲ್ಲ. PW ಇಂಜಿನಿಯರು ಈ ರೋಡಲ್ಲಿ ಬಂದು ಒಂದು ಸತಿ ಪ್ರಯಾಣ ಮಾಡಿ ಮಂಗಳವಾರ, ಭಾನುವಾರ ಮತ್ತು ಶುಕ್ರವಾರ ಹೆವಿ ಸಿಕ್ಕಾಮಟ್ಟೆ ವೆಹಿಕಲ್ ಇರ್ತವೆ, ಬಂದು ನೋಡಬೇಕು, ಇಲ್ಲಿ ಪರಿಸ್ಥಿತಿ ನೋಡಿ ಅವರು ಅದನ್ನು ಒಂದು ಅಂಶ ಹಾಕುವಷ್ಟು ಪ್ರಯತ್ನ ಮಾಡಲೇ ಇಲ್ಲ ಅಂತಂದರೆ ಪ್ರಾಣಿ ಜೊತೆಲಿ. ಈಗ ಇವ್ರು ಹೇಳ್ತಾ ಇದ್ರು ಇಲ್ಲಿ ಬ್ಯಾಂಕ್ ಇದೆ, ಇಲ್ಲಿ ವ್ಯವಹಾರಕ್ಕೆ ಹೋಗ್ಬೇಕಾಗಿರುತ್ತೆ. ಈ ಕಡೆ ನೋಡಿದ್ರೆ ಊರ್ ಒಳಗಡೆ ಹೋಗ್ಬೇಕು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇದು ಕಬ್ಬಾಳಕ್ಕೆ ಹೋಗೋ ರೋಡು ವೆಹಿಕಲ್ ಫಾಸ್ಟ್ ಆಗಿರುತ್ತೆ, ಈ ಕಡೆ ಕನಕಪುರಕ್ಕೆ ಹೋಗೋ ರೋಡು ವೆಹಿಕಲ್ ಫಾಸ್ಟ್ ಆಗಿರುತ್ತೆ. ಸೊ ನೀವ್ ಹೆಂಗೆ ಅಂದ್ರೆ ಇಲ್ಲಿ ಯಾರು ಗಮನಕ್ಕೆ ಬಂದೇ ಇಲ್ಲ. ಇಲ್ಲಿ ನೀವು ಹೇಳುವಂಗೆ ಬ್ಯಾಂಕ್ ಇದೆ, ಈ ಕಡೆ ಊರೊಳಗಡೆ ಹೋಗ್ಬೇಕು, ಯಾರ ಮಕ್ಕಳು ಮರಿ ಬಂದರೆ ಭಾಳ ಹಿಂಸೆ ಆಯ್ತದೆ. ಹೆಂಗಸ್ರೇ ಬರ್ಬೋದು, ಆ ಸ್ಪೀಡು ನೋಡಿದ್ರೆ ಬೇಕಾದ್ರೆ ಬೆಂಗಳೂರು ಹೈವೇನಲ್ಲಿ ಓಡಾಡ್ಬೋದು, ಆ ಹೈವೇನಲ್ಲಿ ಹೋದಂಗೆ ಹೋಯ್ತಾರೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಭಾಳ ತೊಂದರೆ ಆಯ್ತದೆ. ಇಲ್ಲಿ ಹಂಸ ಹಾಕೋದು ತುಂಬ ಒಳ್ಳೆಯದು. ಈಗ ನಿಮ್ಮೂರವ್ರ ಪಾಪ ತೋರಿಸಿದ್ರು ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವ್ರಿಗೆ, ಜಿಲ್ಲಾ SP ಗೆ, ಲೋಕೋಪಯೋಗಿ ಇಲಾಖೆಗೆ, ಶಾಸಕರಿಗೆ, ಯಾರ್ಯಾರು ಕೊಡಬೇಕೋ ಮನವಿನ ಎಲ್ಲರಿಗೂ ಕೊಟ್ಟವ್ರಿ ಪಾಪ. ಆದರೂ ಕೂಡ ಅಷ್ಟೇ ಒಂದು ಅಂಶ ಹಾಕಕ್ಕೆ ನಮ್ಗೆ ಆಗಲ್ಲ ಅಂತ ಹೇಳ್ಕೊಂಡು ಬರ್ತಿದಾರಂತೆ. ಇದು ಈ ರಸ್ತೆ ಮಾಡಿರುವಂಥದ್ದೇ ವೈಜ್ಞಾನಿಕವಾಗಿ ಮಾಡಲಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇಲ್ಲಿ ಏನಂತಂತಂದರೆ ಈಗ ಚನ್ನಪಟ್ಟಣದಿಂದ ಕಬ್ಬಳಮ್ಮ ದೇವಸ್ಥಾನ ಅತಿ ಪ್ರಸಿದ್ಧವಾದಂಥ ಕ್ಷೇತ್ರವಾಗಿ ಹೊರಹೊಮ್ತಾ ಇದೆ. ಅದರಿಂದ ಇಲ್ಲಿ ವಾರ ಬರ್ತು ಅಂದರೆ ಭಾನುವಾರ, ಶುಕ್ರವಾರ, ಮಂಗಳವಾರ ಅತಿ ದಟ್ಟಣೆಯಾದಂಥ ವಾಹನಗಳ ಸಂಚಾರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಏಕೆ ಅಂತಂದರೆ ನಾವು ಈ ರೋಡ್ಗೆ ಎಷ್ಟು ವೆಹಿಕಲ್ ಓಡಾಡಬೇಕು ಅದಕ್ಕಿಂತ ದುಪ್ಪಟವಾದಂಥ ವೆಹಿಕಲ್ಗಳು ವಾಹನಗಳ ಸಂಚಾರ ದಿನೇ ದಿನೇ ಇದಾಯ್ತದೆ. ಇವರು ಹೇಳ್ತಾ ಇದ್ರು ಸರ್, ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಬಂತು ಅಂತಂದ್ರೆ ಈ ರೋಡಲ್ಲಿ ನಾವು ಓಡಾಡೋದಕ್ಕೆ ಭಯ ಪಡಬೇಕು. ಯಾಕಂದ್ರೆ ಯಾವ ವೆಹಿಕಲ್ ಎಲ್ಲಿ ಬಂದು ಗುದ್ಕೊಂಡು ಹೋಗುತ್ತೋ. ಒಂದು ರೀತಿ ಈ ಬೆಂಗಳೂರು ಮತ್ತೆ ಮೈಸೂರು ಹೈವೇ ಇದೆಯಲ್ಲ, ಎಕ್ಸ್ಪ್ರೆಸ್ ವೇ, ಆ ರೀತಿಯಾಗಿ ವೆಹಿಕಲ್ ಇರುತ್ತೆ ಅಂತ ಇರೋದು. ಈಗ ಊರು ಒಳಗಡೆಯಿಂದ ಜನ ಬರ್ತಾರೆ, ಈ ಕಡೆಯಿಂದ ಗಾಡಿ ಬರ್ತವೆ, ಆ ಕಡೆಯಿಂದ ಗಾಡಿ ಬರ್ತವೆ. ಇಲ್ಲಿ ಲಂಪ್ಸಿಲ್ಲ ಅಂದಾಗ ಈಗ ಏನು ಕಾಣೋದಿಲ್ಲ. ಆ ಕಡೆ ರೋಡ್ನವ್ರಿಗೆ, ಈ ಕಡೆ ರೋಡ್ನವ್ರಿಗೆ ಏನು ಕಾಣಲ್ಲ. ಈಗ ಹಂಸಿದ್ರೆ ಒಂದಷ್ಟು ಅವಾಯ್ಡ್ ಆಗೋಕಾರ ಆಗುತ್ತೆ. ಈ ಕಬ್ಬಳಮ್ಮ ದೇವಸ್ಥಾನ ಇರೋ ದೇಶದಿಂದ ನಮಗೆ ಇದ್ಬದ್ದು ತೊಂದರೆ ಆಗಿರೋದೇ ಈಗ ವೆಹಿಕಲ್ಗಳಿಂದ ಬಂದದ್ದು. ಈಗ 60-80 ಹೋಯ್ತಾರೆ, ಇಲ್ಲಿ 40 ಸ್ಪೀಡ್ ಲಿಮಿಟ್ ಇರೋದು. ಈಗ 60-80 ಹೋಯ್ತಾರೆ, ಆಗ ಅಪಘಾತ ಆದೇ ಆಯ್ತವೆ. ದಯವಿಟ್ಟು ಹಂಸ ಹಾಕ್ಸೋಕೆ ಏನಾರು ವ್ಯವಸ್ಥೆ ಮಾಡ್ಬೇಕು ಸರ್. ಡೇ ಟೈಮ್ನಲ್ಲಿ ಇಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೋ ಅಥವಾ ನೈಟ್ ಟೈಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ? ಸರ್, ಡೇ ಟೈಮಲ್ಲೇ ಇದು ವೆಹಿಕಲ್ ಫ್ಲೋಯಿಂಗ್ ಜಾಸ್ತಿ ಇರೋದು. ಏನಕ್ಕೆ ಅಂದರೆ ಈ ಕಡೆ ಸಾತ್ನೂರಿಂದ ಬರುತ್ತೆ, ಆ ಕಡೆ ಚನ್ನಪಟ್ಟಣದಿಂದ ಬರುತ್ತೆ, ಈ ಕಡೆ ಊರಿಂದ ಬರುತ್ತೆ, ಈ ಕಡೆ ಕನಕಪುರ ಕಡೆಯಿಂದ ಬರುತ್ತೆ. ಎಲ್ಲ ವೆಹಿಕಲ್ ಬಂದು ಜಂಕ್ಷನ್ ಆಗುವಂಥ ಸ್ಥಳ ಇದು. ವೆಹಿಕಲ್ ದಟ್ಟಣೆ ಅಷ್ಟೇ ಇದೆ. ನಾವು ಎಷ್ಟೇ ಮನವಿ ಮಾಡಿದ್ರು ಇದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ನಾವು ವಾಲಂಟ್ರಿಯಾಗೆ ನಮ್ಮ ಸ್ವಇಚ್ಛೆಯಿಂದ ಹೋಗಿ ಅಲ್ಲಿ ಪೊಲೀಸ್ ಇಲಾಖೆಗೆ ಹೇಳಿ ಆ ಬ್ಯಾರಿಕೇಡ್ಗಳು ತಗೊಬಂದು ನಾವೇ ಅಳವಡಿಸಿದ್ರು ಸುಧಾ ಎಷ್ಟೇ ಮಾಡಿದ್ರು ಅವಾಯ್ಡ್ ಆಯ್ತಾ ಇಲ್ಲ. ಅದರಿಂದ ಶಾಸಕರೇ ಆಗಲಿ ಅಥವಾ PWD ಇಂಜಿನಿಯರ್ಗಳೇ ಆಗಲಿ, ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು, ವೈಜ್ಞಾನಿಕವಾಗಿ ಅಂಶ ಹಾಕುವಂಥದ್ದು ಈಗ ರೂಢಿಲ್ಲದೆ ಅಂಥ ಅಂಶಗಳನ್ನ ನಮಗೆ ಒಂದು 3 ಕಡೆಯಿಂದ ಹಾಕೊಟ್ರೆ ಎಷ್ಟೋ 100ಕ್ಕೆ ಆಗದೆ ಇದ್ರು ಒಂದು 50% ಅವಾಯ್ಡ್ ಅಂತೂ ಅದೇ ಆಗುತ್ತೆ. 24 ಗಂಟೆ ಇಲ್ಲೇ ಇರ್ತೀರ, ಹೋಟ್ಲಲ್ಲಿ ಇರ್ತೀರ. ನೀವು ನೋಡ್ದಂಗೆ ವೆಹಿಕಲ್ ಎಷ್ಟು ಫಾಸ್ಟ್ ಆಗಿ ಬರ್ತಿರುತ್ತೆ? ಇಲ್ಲಿ ಜಾಸ್ತಿ ಫಾಸ್ಟ್ ಆಗಿ ಬರುತ್ತೆ, ಯಾರು ಸ್ಲೋನೇ ಮಾಡಲ್ಲ. ಬರುತ್ತೆ ಬಂದಂಗೆ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಂಡು ಬಂದು ಬ್ರೇಕ್ ಹಿಡಿದು ಬಿದ್ದಿರೋದು ಇದೆ. ಆ ಥರ ಎಲ್ಲ ಆಗುತ್ತೆ. ಊರೊಳಗಡೆಯಿಂದ ಬರೋರೆಲ್ಲ ಬಂದು ಸ್ಲೋನೇ ಮಾಡಲ್ಲ, ಆ ಥರ ಎಲ್ಲ ಆಗುತ್ತೆ ಇಲ್ಲಿ. ಯಜಮಾನ್ರೆ, 5-6 ಜನ ಬಿದ್ದಿ ಕೇಟಾಗವೆ ಅಂದ್ರೆ ಇವತ್ತು ನೀವು ಬರೋರು ಭಾನುವಾರ ಬಂದಿದ್ರೆ ನಿಮಗೆ ಗೊತ್ತಾಗ್ಬಿಡುದು. ಇತ್ಲಿಂದ ಬ್ಯಾಂಕ್ ಹೋಗಕ್ಕಾಗುದಿಲ್ಲ. ನಮ್ಮಂತವ್ರು ಯಾರ ನಿಮ್ಮಂತವ್ರು ಸಹಾಯದಿಂದ ಬೇಕು. ಈಗ ಹುಡುಗರಾದ್ರೆ ಅಟ್ಲೀಸ್ಟ್ ಓಡ್ಬಿಡ್ತಾರೆ, ನಿಮಗ್ ಪಾಪ ಆಗಲ್ಲ. ಈ ಕಡೆಯಿಂದ ಊರಿನ ಬರ್ತವರಲ್ರ ಸ್ಪೀಡ್ ಬಂದ್ರೆ ಇತ್ಲಿ ನುಗ್ಬಿಡ್ತಾರೆ, ಅತ್ಲಿ ನುಗ್ಬಿಡ್ತಾರೆ, ಇತ್ಲಿ ನುಗ್ತಾರೆ, ನಾಗ್ತವೆ. ಭಾರಿ ಶಂಟ್ರಿದು, ಭಾರಿ ಹಿಂಸೆ ಆಗೋಗುತ್ತೆ ನಿಮಗೇನು. 2-4 ದಪ್ಪ ಎತ್ತಿದ್ರು ಎಲ್ಲ ಗಾಡಿಲಿ ಬಿದ್ದಿ ಕೆಲವ್ರು ಕಾಲು ಕೈ ಎಲ್ಲ ಹೇಳ್ತಾ ಹೋದ್ರು. ಹಿಂಗಾಗದ ಸ್ವಾಮಿ. ಏನ್ ಹಂಸ್ಗೆಮ್ ಸಾಕಲ್ಲ ಅಂತ ನಿಮ್ಮೂರ್ಗೆ? ನಮ್ಮೂರ್ಗೆ ಹಾಕಲ್ವ ಬಿಡಿ, ಶಾಸಕರು ಹಾಕಿಸ್ಕೊಡೋದಿಲ್ಲ.
ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿ ಸಾಕಾಯ್ತಾ ಬ್ಯಾಡಿ ಅಂತಾರಲ್ಲ ಅವರು. ಬೇಡ ಅಂತಾರೆ. ಹಾ, ಯಾಕಂತೆ? ಯಾಕಂದ್ ನೀವೇ ಕೇಳ್ಬೇಕು. ಇನ್ನೆಷ್ಟು ಜನ ಸಾಯ್ಲಿ ಅಂತನಾ? ಸಾಯ್ಲಿ ಅಂತ. ಹಿಂಗಾಗತ್ ಕಣಪ್ಪ. ಪಾಪ ಅವ್ರು ಹೇಳ್ತಾ ಇದ್ರು ನಾನು ನಡ್ಕೊಂಡು ಹೋಗಕ್ ಆಗೋದಿಲ್ಲ, ಬ್ಯಾಂಕ್ ಹೋಗ್ಬೇಕಂದ್ರೆ ನಾನು 10-15 ನಿಮಿಷ ತಗೊಳ್ತೀನಿ ಅಂತ. ಸರ್ ಮ್ಯಾಕ್ಸಿಮಮ್ ಏನಾಗ್ತದೆ ಅಂತಂದರೆ ಅನೇಕ ವಯೋವೃದ್ಧ ಹೆಣ್ಮಕ್ಳುಗಳು ವಯೋವೃದ್ಧರು ಆಸ್ಪತ್ರೆ ಬರ್ತಾರೆ. ಸ್ವಲ್ಪ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸ್ವಲ್ಪ ಚೆನ್ನಾಗಿ ನೋಡ್ತಾರೆ. ಅದಕ್ಕೋಸ್ಕರ 700ರಿಂದಲೂ ಸಹ ಇಲ್ಲಿ ಬರ್ತಾರೆ. ಇವತ್ತು ನಾನು ಹೋಗಿದ್ದೆ, ಅಲ್ಲಿ 700ರಿಂದ 3-4 ಜನ ಬಂದರು. ಎಲ್ಲ ಬರ್ತಕ್ಕಂಥ ವಯೋವೃದ್ಧ ಹೆಣ್ಮಕ್ಳುಗಳು, ವಯೋವೃದ್ಧ ಗಂಡಸರುಗಳು. ಅವರು ಆ ರೋಡ್ ಅಲ್ಲಿಂದ ಇಳಿದು ಇಲ್ಲಿ ಕ್ರಾಸ್ ಮಾಡಿ ಬರಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಅಷ್ಟು ಹೆವಿ ಸ್ಪೀಡ್ ನೋಡಿ ಹೋಗ್ತಾವೆ ಗಾಡಿಗಳು, ಎಷ್ಟೊಂದು ಸ್ಪೀಡಾಗಿ ಹೋಗ್ತಾವೆ. ಈ ಥರ ಹೋಗೋದ್ರಿಂದ ಅನಾಹುತಗಳಾಗ್ತವೆ. ಈ ಕೂಡಲೇ ಇಲ್ಲ ಸಂಬಂಧಪಟ್ಟಂಥ ಇಲಾಖೆಯವರು ಕ್ರಮ ವಹಿಸಿ ಅಂಶ ಹಾಕಿ ಒಂದು ಜನಗಳಿಗೆ ಸಹಾಯ ಮಾಡಬೇಕು ಅಂತ ನಾವು. ಹಿಂದೆ ಏನಾದ್ರೂ ಹಂಸ ಹಾಕಿ ಅಂತ ಏನಾದ್ರು ಪ್ರೊಟೆಸ್ಟ್ ಮಾಡಿದ್ರ ಯಾರಾದ್ರೂ, ಅಥವಾ ನಮ್ಗೆ ಹಂಸ ಬೇಕೇ ಬೇಕು, ಇಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಿದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ ಅಂತ? ಈಗಾಗಲೇ ನಾವು ಇವ್ರಿಗೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವ್ರಿಗೂ ಈ ಮಾತನ್ನು ಹೇಳಿದ್ವು. ನೀವೇನ ಮತ್ತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೂ ಹೇಳಿದ್ವು, ನೀವೇನಾದ್ರೂ ನಮಗೆ ಅಂಶ ಹಾಕಿಲ್ಲ ಅಂದ್ರೆ ನಾವು ಎಲ್ಲ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ವು. ಇಲ್ಲ ಇನ್ನೊಂದು 15 ದಿನ 1 ತಿಂಗಳು ಅಂತೇಳಿ ಬರೀ ಕಾಗೆ ಹಾರಿಸ್ತಾ ಇದ್ದಾರೆ ಹೊರತು ಬರೀ ಅವ್ರ ಘೋಷಣೆ ಹೇಳ್ತಾ ಇದ್ದಾರೆ 15 ದಿನ 20 ದಿನ ಅಂತೇಳಿ ಅದೇ ಕಾರ್ಯಗತವಾಗಿ ಅವ್ರು ಮಾಡ್ತಾ ಇಲ್ಲ. ಹಾಗಾಗಿ ಈಗ ಎಲ್ಲರೂ ಹೇಳ್ತಿರುವಂತದ್ದು ಅಂಶಗಳು ಇಲ್ಲದೆ ಇರುವಂತ ಕಾರಣಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಿದೆ, ನಾವು ಓಡಾಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಈಗ ನೀವು ಆಲ್ರೆಡಿ ಎಲ್ಲರಿಗೂ ರಿಕ್ವಿಜೇಷನ್ ಕೊಟ್ಟಿದ್ದೀರಾ. ಒಂದು ವೇಳೆ ಏನಾದ್ರೂ ನಿಮ್ಮ ರಿಕ್ವಿಜೇಷನ್ ಯಾವುದೇ ರೀತಿಯಂತಹ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವೇನ್ ಮಾಡೋಣ ಅಂತಿದ್ರೆ? ಏನು ಮಾಡೋಕ್ಕಾಗಲ್ಲ. ನಾವು ಈಗ ಪ್ರಾಬ್ಲಮ್ ಆದಾಗ ನಿಮ್ಗೆ ಹೇಳ್ತೀವಿ, ಉದಾಹರಣೆಗೆ ಪ್ರಾಬ್ಲಮ್ ಆದಾಗ ನಾವೀಗ ಅವ್ರು ಹೇಳ್ಕೊಂಡು ಏನು ಮಾಡ್ತಾ ಇಲ್ಲ. ನಾವೊಂದು ಗುಂಡಿ ಕಿತ್ತರೆ ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ಇನ್ನೊಂದು ಆನೆಗಳು ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ಆನೆಗಳು ತುಂಬಾ ಓಡ್ತಾ ಇದೆ. ನಮ್ದು ಈಗ ಆನೆ ಕಾಯ್ದೆ ಮಾಡಿ ಅಂತ ಕೇಳಿದ್ವಿ, ಮಾಡಿಲ್ಲ. ಆನೆ ಬಂದು ನಮ್ಮ ಮರ ಮುರಿದಾಕಿದಾಗ ನಾವು ಸುಮ್ಮನೆ ಹೋಗಿ ಸತ್ತು ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ಕೋಗಿ ಮನೆ ಹೋಗ್ಬೇಕು. ನಾವು ಒಂದು ಗಿಡ ಕಡ್ಕೊ ಬಂದ್ರೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ಮೆತ್ತಕೊಳ್ಳಾಗ್ತಾರೆ. ಇಷ್ಟೇ ಡಿಫ್ರೆನ್ಸು. ನಾವೇನಾದ್ರು ಕಾನೂನು ಕೈ ತಗೋತೀವಿ ಅಂದ್ರೆ ನಾವು ಹೊರಗಡೆ ಕೂತ್ಕೋಬೇಕಾಗ್ತದೆ. ಅಸಹಾಯಕರು ಮಾಡೋರು ಸಾರ್ವಜನಿಕರನ್ನ, ಸರ್ಕಾರ ಸಾರ್ವಜನಿಕರು ಅಸಹಾಯಕರು ಮಾಡೋದು. 2ನೇ ತಿಂಗಳಲ್ಲಿ ನಾವು ಕೊಟ್ಟಿರೋದು ಕಡಿಮೆ ದಿನ ನೋಡಿ. 2ನೇ ತಿಂಗಳು ಡೇಟ್ ನೀವು ನೋಡ್ಬೇಕಂದ್ರೆ 2ನೇ ತಿಂಗಳು ಎಕ್ಸಾಕ್ಟ್ 2ನೇ ತಿಂಗಳು ಕೊಟ್ಟಿರುವಂತದ್ದು. ನಮಗೆ ಎಲ್ಲಾ ಇಲಾಖೆ ಸ್ಪಂದಿಸವ್ರೆ. ನಮ್ಮ ಪೊಲೀಸ್ ಇಲಾಖೆ ತುಂಬಾ ಒಳ್ಳೆ ರೀತಿ ಸ್ಪಂದಿಸವ್ರೆ ಸರ್. ಹೌದು, ಅವ್ರ ಕೋಆಪರೇಷನ್, ನಮಗೆ ಪೊಲೀಸ್ ಇಲಾಖೆ ಕೋಆಪರೇಷನ್ ನಾವು ಬ್ಯಾರಿಕೇಡ್ ಹಾಕಿದೀವಿ, ನಾವೇ ಮ್ಯಾನೇಜ್ ಮಾಡ್ಕೊತಾ ಇದೀವಿ. ನಮಗೆ ತೀರಾ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು PW ಇಲಾಖೆ, ಬೇರೆ ಯಾರ ಮೇಲೂ ಆರೋಪ ಮಾಡೋದಿಲ್ಲ. ಇವ್ರು ಹೇಳ್ತಾ ಇದ್ರು ಕೆಲವರು ಅಂತ, ನಾವಂತೂ ನೆಕ್ಸ್ಟ್ ಟೈಮ್ ರೋಡ್ಗಾದ್ರೂ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋಕ್ಕೂ ರೆಡಿ ಆಗಿದ್ದೀವಿ ಅಂತೇಳಿ. ನೆಕ್ಸ್ಟ್ ಹಂಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಹಾಗೆ ಮಾಡಬೇಕು ಅಂತಿದ್ದೀವಿ. ಬಟ್ ಇದು ಮರ್ತೇ ಬಿಟ್ಟವ್ರೆ ಅನ್ಸುತ್ತೆ ಸರ್. ಈ ಸರ್ಕಲ್ನ PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎನಿವನ್ ಎಲ್ಲರೂ ಮರ್ತೇ ಬಿಟ್ಟವ್ರೆ ಅನ್ಸುತ್ತೆ. ಯಾಕೆಂದರೆ ಇದು ಸರ್ಕಲ್ ಆಗಿರೋದ್ರಿಂದ ಇವಾಗ ಆಗಲೇ ಮಾತಾಡೋರೆ. ಬ್ಯಾಂಕ್ ಇರೋದ್ರಿಂದ, ಹಾಸ್ಪಿಟಲ್ ಇದೆ, ಹೆಡ್ ಕ್ವಾರ್ಟರ್ ಇರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ ಜನಕ್ಕೆ. ದಯವಿಟ್ಟು ಇದೊಂದು ಆಗಬೇಕು. ಆ ಜೊತೆಗೆ ರೋಡ್ ಅಗ್ಲಾದ್ರೂ ಅನುಕೂಲನೇ. ಯಜಮಾನ್ರು ಏನ್ ಹೇಳ್ತೀರಾ ನೀವು? ನಾವು ನಡ್ಕೋತಿದ್ದ ಕಾಲದಲ್ಲಿ ಕನಕಪುರ ನಡೆದಿವೆ. ಅವತ್ತು ಇಷ್ಟಿರಲಿಲ್ಲ. ಗಾಡಿಗಳಿಂದ ಕನಕಪುರ ಹೋಗಿವೆ. ಯಾಕಿಂಗ್ ಹೇಳ್ತಾವ್ರೆ ಅಂತಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಹಿರಿಯಕರು. ಇವತ್ತು ಭಾರಿ ಕಷ್ಟ ರೋಡಲ್ಲಿ ಹೋಗ್ಬೇಕಾದ್ರೆ, ದಾಟ್ಬೇಕಾದ್ರೆ ಭಾರಿ ಕಷ್ಟ ಅದ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ PWD ಇಲಾಖೆಯವ್ರಿಗಾಗಿರ್ಬೋದು ಅಥವಾ ಇಲ್ಲಿನ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಏನ್ ಹೇಳ್ತೀರಾ ನ್ಯೂಸ್ 18 ಮೂಲಕ? ಸರ್ ಇನ್ನೇನಿಲ್ಲ, ನೆಕ್ಸ್ಟ್ ಏನಾದ್ರು ಆಕ್ಸಿಡೆಂಟ್ ಆದರೆ ಎಲ್ಲರೂ ಅಧಿಕಾರಿಗಳು ಬರೋಗಂಟ ಅವ್ರನ್ನ ಅಲ್ಲೇ ಇಟ್ಟಿರ್ತೀವಿ. ಅವ್ರು ಬರೋಗಂಟ ಪ್ರತಿಭಟನೆ ಮಾಡ್ತೀವಿ. ಆಮೇಲೆ JCP ಏನಾದ್ರೆ ತೋರಿಸ್ಬೇಕಾಯ್ತು. ದಯವಿಟ್ಟು ಈ ಸರ್ಕಲ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲೊಂದು ಹಂಸ ಹಾಕೋ ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊತೀವಿ. ಎಷ್ಟು ಜನ ಹೆಣ ಬಿಡ್ಬೇಕು ಹೇಳಿ ಹಂಸಕ್ಕೋಸ್ಕರ? ಹೆಣ ಬಿದ್ಮೇಲೆ ಹಂಸ ಹಾಕ್ತೀವಿ. ಇನ್ನೆಷ್ಟು ಜನ ಇಲ್ಲ ದಿನ ಬಂದು ನಾವು ಮಾರ್ಡರ್ ಮಾಡ್ಬೇಕಾಗ್ತದೆ ಅಷ್ಟೇ. ಇನ್ನೇನು ಆ ರೀತಿ ಆಯ್ತಾ ಪರಿಸ್ಥಿತಿ? ಇಷ್ಟೊಂದು ಹೆಣ ಬಿದ್ರು ಸಹ ಹಂಸ ಆಗ್ತಾ ಇಲ್ಲ ಅಂದ್ರೆ ಇನ್ನೇನು ಮಾಡೋದು? ಓಕೆ, ಕೇಳಿದ್ರಲ್ಲ, ಇದು ಚನ್ನಪಟ್ಟಣದ BV ಹಳ್ಳಿ ಅನ್ನುವಂಥ ಒಂದು ಊರಿನ ಜನರ ಮಾತು. ಕಳೆದ 6 ತಿಂಗಳಿಂದ ನೋಡ್ಕೊಳ್ತಾ ಹೋದ್ರೆ ಸುಮಾರು 37 ಅಪಘಾತಗಳಾಗಿದೆ, 7 ಜನ ಸತ್ತೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಓವರ್ ಸ್ಪೀಡ್. ಯಾಕಂದ್ರೆ ಕಬ್ಬಾಳು ದೇವಾಲಯಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದರಲ್ಲೂ ಕೂಡ ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ವಿಪರೀತ ವೆಹಿಕಲ್ ಇರುತ್ತೆ. ಕುಡಿದು ವಾಹನ ಚಲಾಯಿಸ್ತಾರೆ, ಫಾಸ್ಟಾಗಿ ಹೋಗ್ತಿರ್ತಾರೆ. ಇಲ್ಲಿನ ಊರಿನ ಜನರು ರೋಡಲ್ಲಿ ಓಡಾಡೋಕ್ಕೂ ಕೂಡ ಅಷ್ಟೇ ಭಯ ಪಡುವಂಥ ಸ್ಥಿತಿ ಉದ್ಭವ ಆಗಿದೆ. ಆ ಕಾರಣಕ್ಕೋಸ್ಕರ ಸಂಬಂಧಪಟ್ಟಂಥ PWD ಇಲಾಖೆಗೆ ಒಂದು ಮನವಿಯನ್ನು ಮಾಡ್ತಿರುವಂಥದ್ದು, ದಯವಿಟ್ಟು ಊರಿಗೆ ಎಂಟ್ರೆನ್ಸಲ್ಲಿ ಮತ್ತು ಎಕ್ಸಿಟ್ ಟೈಮಲ್ಲಿ ಒಂದು ಹಂಸನ್ನು ಹಾಕಿ, ಆವಾಗಾದರೂ ವೆಹಿಕಲ್ಗಳು ಸ್ಲೋ ಆಗುತ್ತೆ. ಇದರಿಂದ ಹೋಗುವಂಥ ಪ್ರಾಣಗಳು ಮತ್ತು ಆಗುವಂಥ ಅಪಘಾತಗಳು ತಡೆಯುವಂತಾಗುತ್ತೆ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಹಂಸನ್ನೇನಾದರೂ ಹಾಕಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ರೋಡ್ಗಳನ್ನು ಬ್ಲಾಕ್ ಮಾಡಿಕೊಂಡು ಯಾವುದೇ ರೀತಿಯಂಥ ಪ್ರತಿಭಟನೆಗೂ ಕೂಡ ನಾವೆಲ್ಲ ಸಿದ್ಧವಾಗಿದ್ದೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ.
ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.